ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಎಂಬ ಹೃದಯಸ್ಪರ್ಶಿ ಘೋಷವಾಕ್ಯದೊಂದಿಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ಪೊಲೀಸ್ ರನ್ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಯಶಸ್ವಿಯಾಗಿ ಆಯೋಜಿಸಿದೆ. ಈ ಮಹತ್ವದ ಉಪಕ್ರಮದ ಭಾಗವಾಗಿ ಶಿವಮೊಗ್ಗ ಜಿಲ್ಲೆಯ ಸಾಗರ ಉಪವಿಭಾಗದ ಪೊಲೀಸ್ ಇಲಾಖೆಯು ಭಾನುವಾರ ಬೆಳಿಗ್ಗೆ ಅದ್ದೂರಿಯಾಗಿ ಈ ಓಟವನ್ನು ನಡೆಸಿತು. ನಗರದ ಹೃದಯ ಭಾಗದಲ್ಲಿರುವ ನೆಹರು ಮೈದಾನದಲ್ಲಿ ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಸಾಗರ ಟೌನ್ ಇನ್ಸ್ಪೆಕ್ಟರ್ ಪುಲೈ ರಾಥೋಡ್ ಹಾಗೂ ಆನಂದಪುರ ಪಿಎಸ್ಐ ಪ್ರವೀಣ್ ಕುಮಾರ್ 5K ಪೊಲೀಸ್ ರನ್ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸಿದರು. ಅವರ ಉಪಸ್ಥಿತಿ ಮತ್ತು ಉತ್ಸಾಹವು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ನೀಡಿತು. ಈ ಓಟದ ಹಿಂದಿನ ಉದ್ದೇಶ ಕೇವಲ ದೈಹಿಕ ಸಾಮರ್ಥ್ಯನ ಪ್ರದರ್ಶನದಲ್ಲ, ಬದಲಿಗೆ ಸಾರ್ವಜನಿಕರಲ್ಲಿ ಫಿಟ್ನೆಸ್, ಸೈಬರ್ ಸುರಕ್ಷತೆ ಮತ್ತು ಮಾದಕ ವಸ್ತು ಮುಕ್ತ ಸಮಾಜದ ಬಗ್ಗೆ ಜಾಗೃತಿ ಮೂಡಿಸುವುದಾಗಿತ್ತು. ಇಂದಿನ ವೇಗದ ಜಗತ್ತಿನಲ್ಲಿ ಈ 3 ಅಂಶಗಳು ಸಮಾಜದ ಆರೋಗ್ಯ ಮತ್ತು ಭದ್ರತೆಗೆ ಅತ್ಯಂತ ನಿರ್ಣಾಯಕವಾಗಿವೆ. ಸಾಗರ ಟೌನ್ ಪೊಲೀಸ್ ಠಾಣೆ, ಗ್ರಾಮಾಂತರ ಪೊಲೀಸ್ ಠಾಣೆ, ಕಾರ್ಗಲ್ ಪೊಲೀಸ್ ಠಾಣೆ, ತಾಳಗುಪ್ಪ ಪೊಲೀಸ್ ಠಾಣೆ ಹಾಗೂ ಆನಂದಪುರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಈ ಓಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ಓಟದ ಕೊನೆಯಲ್ಲಿ ವಿಜೇತರಿಗೆ ಬಹುಮಾನಗಳನ್ನ ವಿತರಿಸಲಾಯಿತು. ವಿಶೇಷತೆ ಎಂದರೆ ಸಾಗರ ಟೌನ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಲೋಕೇಶ್ ಅವರ 10 ವರ್ಷದ ಪುತ್ರ ಯಶ್ವಿ ಕೆಲ್ಗೌಡ ಪ್ರಥಮ ಬಹುಮಾನ ಪಡೆಯುವ ಮೂಲಕ ಮೆಚ್ಚುಗೆ ಪಾತ್ರವಾದರು. ಇದು ಭಾಗವಹಿಸಿದವರಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನ ಹೆಚ್ಚಿಸುವುದರ ಜೊತೆಗೆ ಅವರ ಪ್ರಯತ್ನಗಳನ್ನ ಗುರುತಿಸುವ ಒಂದು ಸಣ್ಣ ಪ್ರಯತ್ನವಾಗಿತ್ತು. ಈ ಸಂದರ್ಭದಲ್ಲಿ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಪುಲಯ್ಯ ರಾಥೋಡ್, ಆನಂದಪುರ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರವೀಣ್ ಕುಮಾರ್ ಸೇರಿದಂತೆ 4 ಠಾಣೆಯ ಸಿಬ್ಬಂದಿಗಳು ಒಟ್ಟಾರೆ ಸಾಗರದಲ್ಲಿ ನಡೆದ ಪೊಲೀಸ್ ರನ್ 2026 ಕೇವಲ ಒಂದು ಓಟವಾಗಿರದೆ ಸಮಾಜದ ಆರೋಗ್ಯ, ಸುರಕ್ಷತೆ ಮತ್ತು ಸೌಹಾರ್ದತೆಯನ್ನ ಸಾರುವ ಒಂದು ಮಹತ್ವದ ಹೆಜ್ಜೆಯಾಗಿತ್ತು. ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಎಂಬ ಘೋಷವಾಕ್ಯವನ್ನ ನಿಜವಾಗಿಯೂ ಸಾರ್ಥಕಗೊಳಿಸುವಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ಸಾಗರ ಉಪವಿಭಾಗದ ಪೊಲೀಸ್ ವತಿಯಿಂದ ಮ್ಯಾರಥಾನ್ ಓಟವನ್ನು ಹಮ್ಮಿಕೊಂಡಿದ್ದು, ನಮ್ಮ ಠಾಣೆಯ ಅಂದ್ರೆ ನಮ್ಮ ಉಪವಿಭಾಗದ 4 ಠಾಣೆಯ ಸಿಬ್ಬಂದಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಅದರಂತೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ನಡೀತಿರ್ತಕ್ಕಂಥ ಅಪರಾಧಗಳ ತಡೆಯುವ ನಿಟ್ಟಿನಲ್ಲಿ ಹಾಗೂ ಈ ಒಂದು ನಿಶಮುಕ್ತ ದೇಶವನ್ನು ಕಟ್ಟುವಲ್ಲಿ ನಾವು ಅವೇರ್ನೆಸ್ ಮೂಡಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಈ ದಿನ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಸಾಹೇಬರ ಒಂದು ಆದೇಶದ ಮೇರೆಗೆ ಹಾಗೆ ಸಾಗರ ಉಪವಿಭಾಗದ ASP ಸಾಹೇಬರ ನಿರ್ದೇಶನ ಮೇರೆಗೆ ಸಾಗರ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬರ ನಿರ್ದೇಶನದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ 5 ಕಿಲೋಮೀಟರ್ ಮ್ಯಾರಥಾನ್ ರನ್ನಿಂಗ್ ಅನ್ನು ಹಮ್ಮಿಕೊಂಡಿರೋ ಮೂಲ ಉದ್ದೇಶ ಏನಂದ್ರೆ ನಶಾ ಮುಕ್ತ ಸಮಾಜ ನಿರ್ಮಾಣ ಮಾಡೋದಕ್ಕೆ. ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ಏನು ಅಪರಾಧಗಳು ಹೆಚ್ಚಾಗ್ತಾ ಇದ್ದಾವೆ, ಎಲ್ಲ ಒಂದು ಇದನ್ನ ಕಂಟ್ರೋಲ್ ಮಾಡೋದಕ್ಕೆ, ಇದನ್ನ ತಡೆಯೋದಕ್ಕೋಸ್ಕರ ನಾವು ಈ ದಿನ ಸಮಾಜದ ಏಳಿಗೆಗೋಸ್ಕರ ಈ ಮಾದಕ ವಸ್ತುವ ವ್ಯಸನ ತಡೆಯೋದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಸಾರ್ವಜನಿಕರಲ್ಲಿ ನಾವು ಮಾಡೋ ವಿನಂತಿ ಇಷ್ಟೇ, ಎಲ್ಲೇ ಯಾರೇ ನಶೆ ಮಾಡುತ್ತಿರುವಂಥ ಮಾದಕ ವಸ್ತು ವ್ಯಸನಿ ಕಂಡು ಬಂದರೆ ದಯಮಾಡಿ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಸಹಕರಿಸಬೇಕು. ಮಾಹಿತಿ ನೀಡಿದವರ ಹೆಸರು ವಿಳಾಸನ ನಾವು ಗೌಪ್ಯವಾಗಿರ್ತೀವಿ. ಹಾಗೆ ಆತ ವ್ಯಕ್ತಿ ನಮಗೆ ಅವರು ಹೇಳೋದ್ರಿಂದ ನೀವು ಆತನ ಒಂದು ಜೀವನವನ್ನು ರಕ್ಷಣೆ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಮಾದಕ ವಸ್ತು ವ್ಯಸನಿ ಬಗ್ಗೆ ನಮಗೆ ಮಾಹಿತಿ ಬಂದರೆ ನಾವು ನಂತರ ಅವ್ರನ್ನ ರಿಹ್ಯಾಬಿಲೇಷನ್ ಸೆಂಟರ್ಗೆ ಕಳಿಸ್ಬಿಟ್ಟು ನೆಕ್ಸ್ಟ್ ಅವರ ಮತ್ತೆ ಮೈನ್ ಸ್ಟ್ರೀಮಿಗೆ ಸಮಾಜದ ಮುಖ್ಯ ವಾಹಿನಿಗೆ ಬರೋಂತ ಮಾಡ್ಕೊತೀವಿ. ಅದರಿಂದ ಅಪರಾಧ ಕೂಡ ತಡೆಗಟ್ಬೋದು. ಹಾಗೆ ಯಾರಾದರೂ ಪೆಡ್ಲಿಂಗ್ ಮಾಡ್ತಾ ಇದ್ರೆ, ಗಾಂಜಾನ ಮಾರಾಟ ಮಾಡ್ತಿದ್ರೆ ಅಂಥವ್ರು ಕೂಡ ಮಾಹಿತಿ ಕೊಡಬೇಕು. ಹೀಗೆ ಎಲ್ಲಾದ್ರೂ ಗಾಂಜಾ ಮಾರಾಟ ಆಗ್ತಾ ಇದೆ ಅಥವಾ ಯಾರು ವ್ಯಸನಿ ಇದ್ದಾರೆ ಅವ್ರ ಬಗ್ಗೆ ಮಾಹಿತಿ ಕೊಡಲಿದ್ರೆ ನಮಗೇನಪ್ಪ, ಸಮಾಜದ ಒಬ್ಬ ಪ್ರಜ್ಞಾವಂತ ನಾಗರಿಕರ ರೀತಿ ವರ್ತನೆ ಮಾಡದೆ ನಮಗೆ ಬೇಡ, ಅವ್ರು ಏನಾದ್ರು ಮಾಡ್ಕೊಂತಾರೆ ಬಿಡ್ತಾರೆ ಅಂತ ಹೇಳಿದ್ರೆ ಮುಂದೆ ಅದು ನಮ್ಮ ಕುಟುಂಬದ ತನಕ ಬರೋದ್ರಲ್ಲಿ ಕೂಡ ಸಂಶಯ ಇಲ್ಲ. ಹಾಗಾಗಿ ಸಾರ್ವಜನಿಕರು ದಯಮಾಡಿ ನಮಗೆ ಮಾಹಿತಿ ಕೊಡಬೇಕು. ಹಾಗೆ ನಶಾ ಮುಕ್ತ ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ಎಲ್ಲರ ಪಾತ್ರ ಇರಲಿ ಅಂತ ಹೇಳ್ತಾ, ನನ್ನ ಹೆಸರು ಯಶ್ವಿ ಕೆಲ್ಗೌಡ. ಈಗ ಪೊಲೀಸ್ ಇಲಾಖೆ 5K ರನ್ ನಡೆದಿದ್ದು ನಾನು ಪ್ರಥಮ ಬಹುಮಾನ ತೆಗೆದುಕೊಂಡಿದ್ದೇನೆ. ಧನ್ಯವಾದಗಳು. ತಾಲೂಕು ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳ ಸುದ್ದಿಗಳನ್ನು ವೀಕ್ಷಿಸಲು ಶಿವಮೊಗ್ಗ ಜಿಲ್ಲೆಯ ಸಾಗರದ ನಮ್ಮ ಡಿಜಿಟಲ್ ಮೀಡಿಯಾ ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ.